ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ಲಿ ಅಂತೇಳಿ ಮೈಸೂರಿನಲ್ಲಿ ಒಕ್ಕಲಿಗರ ಮುಖಂಡರುಗಳೆಲ್ಲರೂ ಕೂಡ ವಿಶೇಷ ಪ್ರಾರ್ಥನೆ ಪೂಜೆಯನ್ನು ಸಲ್ಲಿಸುವ ಮೂಲಕ ಬೈಕ್ ರ್ಯಾಲಿಯನ್ನು ನಡೆಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರೋದು ಮೈಸೂರಿನ ಪಡುವಾರ ಹಳ್ಳಿಯಲ್ಲಿರುವಂತಹ ಶ್ರೀ ಚಂದ್ರಮೌಳೀಶ್ವರ ದೇವಸ್ಥಾನದಲ್ಲಿ ಇವತ್ತು ಒಕ್ಕಲಿಗ ಮುಖಂಡರೆಲ್ಲರೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಪ್ರಮುಖವಾಗಿ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಂತಹ ಶ್ರೀ ನಿಶ್ಚಲಾನಂದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಈ ಬಾರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಸಿಗಲೇಬೇಕು ಅಂತೇಳಿ ಅವರು ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸುವ ಮೂಲಕ ಈಗ ಚಾಲನೆಯನ್ನು ನೀಡಿದ್ದಾರೆ. ಇನ್ನು ಇದರ ಜೊತೆಗೆ ಇಲ್ಲಿ ಒಕ್ಕಲಿಗ ಮುಖಂಡರುಗಳು ಸಾಕಷ್ಟು ಮಂದಿ ಇದ್ದು ವಿಶೇಷ ಪೂಜೆಯನ್ನ ಸಲ್ಲಿಸಿ ಬೈಕ್ ರ್ಯಾಲಿಯನ್ನ ಅಂದ್ರೆ ಮೈಸೂರಿನ ಪಡುವಾರ ಹಳ್ಳಿಯಿಂದ ಆರಂಭಗೊಂಡು ಒಂಟಿಕೊಪ್ಪಲ್ ಮಾರ್ಗವಾಗಿ ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೂ ಕೂಡ ತೆರಳಲಿಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಈಗಾಗಲೇ ಒಕ್ಕಲಿಗರ ಪೀಠಾಧಿಪತಿಗಳಾದಂತಹ ಅಂದ್ರೆ ವಿಶ್ವ ಒಕ್ಕಲಿಗ ಮಠದ ಪೀಠಾಧಿಪತಿಗಳಾದಂತಹ ನಿಶ್ಚಲಾನಂದ ಸ್ವಾಮೀಜಿ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಗುರುಗಳೇ, ಈಗ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅಂತ ಹೇಳಿ ನಿಮ್ಮ ಆಗ್ರಹ? ಇಡೀ ನಾಡಿನಲ್ಲಿ ಎಲ್ಲಾ ಪಕ್ಷಗಳಲ್ಲೂ ಕೂಡ ನಾವು ಕೇಳಿರೋ ಹಾಗೆ ಈಗ ಅನೇಕ ನಮಗೆ ಫೋನ್ ಮಾಡ್ತಾರೆ. ಅವರ ಹಿನ್ನೆಲೆಯನ್ನು ತಿಳ್ಕೊಂಡಾಗ ಅವರು ಕೇವಲ ಕಾಂಗ್ರೆಸ್ ಕಾರ್ಯಕರ್ತರು ಅಷ್ಟೇ ಅಲ್ಲ, ಎಲ್ಲಾ ಪಕ್ಷದ ಕಾರ್ಯಕರ್ತರು ಮತ್ತೆ ವಿಶೇಷವಾಗಿ ಶ್ರೀಮಾನ್ ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳು ಅವರು ಮುಖ್ಯಮಂತ್ರಿ ಆಗಲೇಬೇಕು, ಯಾಕೆ ಆಗಬೇಕು ಅಂತ ಒಂದು ಜಸ್ಟಿಫಿಕೇಶನ್ ಕೇಳಿದಾಗ ನಾವೇ ಪ್ರಶ್ನೆ ಮಾಡಿದಾಗ ಯಾಕೆ ಆಗಬೇಕು ಅವರು ಅಂದರೆ ಅವ್ರು ಹೇಳ್ತಾರೆ, ಒಬ್ಬ ರೈತರು ಅಥವಾ ಮುಗ್ಧ ಜನರು ನೋಡಿ ಸ್ವಾಮಿ, ಅವರು ಇವತ್ತು 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಒಂದು ಭೀಮಶಕ್ತಿಯಾಗಿ ದುಡಿದಿದ್ದಾರೆ, ನಿಷ್ಠಾವಂತರಾಗಿ ದುಡಿದಿದ್ದಾರೆ. ಆದರೆ ಅವರು ಯಾವುದಕ್ಕೂ ಆಸೆ ಪಡದೆ, ಅಧಿಕಾರಕ್ಕೆ ಆಸೆ ಪಡದೆ ಒಬ್ಬ ಶ್ರೀಸಾಮಾನ್ಯ ಕಾರ್ಯಕರ್ತನಂತೆ ಅವರು ಪಕ್ಷಕ್ಕೆ ಗೌರವ ಕೊಟ್ಟಿದ್ದಾರೆ. ಹೈಕಮಾಂಡ್ ಹೇಳಿದ್ದೆಲ್ಲವನ್ನೂ ಕೂಡ ಕೇಳಿಕೊಂಡು ಬಂದಿದ್ದಾರೆ. ಹಾಗಾಗಿ ಹೈಕಮಾಂಡ್ ಅವ್ರಿಗೊಮ್ಮೆ ಗೌರವ ಕೊಟ್ಟು ಅವ್ರಿಗೊಂದು ಸ್ಥಾನಮಾನವನ್ನು ಕೊಟ್ಟಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ಗೂ ಒಂದು ಹೆಚ್ಚಿನ ಶಕ್ತಿ ಸಿಗುತ್ತೆ ಮತ್ತೆ ಪಕ್ಷಕ್ಕೂ ಕೂಡ ಬಲ ಬರುತ್ತೆ. ಆ ದೃಷ್ಟಿಯಿಂದ ಶ್ರೀಮಾನ್ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನೋ ಒಂದು ಒತ್ತಾಯ. ಕೊಡ್ಲೇ ಇಲ್ಲ ಅಂದ್ರೆ ಸರ್ ಮುಂದಿನ ನಡೆ ಏನಿರುತ್ತೆ ಸರ್? ಇಲ್ಲ, ನಮಗೆ ಅಂತ ಯಾವುದೇ ಅನುಮಾನಗಳು ಇಲ್ಲ. ಖಂಡಿತ ಇಲ್ಲಿ ಚಂದ್ರಮೌಳೇಶ್ವರ ಸ್ವಾಮಿಯ ದೇವರ ಎದುರುಗಡೆ ನಾವು ನಿಷ್ಠೆಯಿಂದ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಖಚಿತವಾಗಿ ಮುಖ್ಯಮಂತ್ರಿ ಹುದ್ದೆ ಸಿಕ್ಕೇ ಸಿಗುತ್ತೆ. ಅವರ ತಾಳ್ಮೆ, ಅವರ ಸಹನೆ, ಅವರ ನಿಷ್ಠೆಯನ್ನು ನೋಡಿದ್ರೆ ಭಗವಂತ ಅವ್ರಿಗೆ ಯಾವತ್ತೂ ಕೂಡ ಮೋಸ ಮಾಡೋದಿಲ್ಲ, ಕೈ ಹಿಡದೇ ಹಿಡಿತಾನೆ. ಎಲ್ಲ ಈ ಅಭಿಪ್ರಾಯವನ್ನ ನಾವೊಬ್ಬರೇ ಅಷ್ಟೇ ಅಲ್ಲ, ಎಲ್ಲ ಕಾರ್ಯಕರ್ತರು ಇಟ್ಕೊಂಡಿದ್ದಾರೆ. ಬಟ್ ಸರ್, ತಾಳ್ಮೆನೆ ದೌರ್ಬಲ್ಯ ಅಂತ ತಿಳ್ಕೊಂಡು ಕೊಡ್ಲೇ ಇಲ್ಲ ಅಂತ ಅಂದಾಗ ಒಕ್ಕಲಿಗರ ಒಟ್ಟಾರೆ ನಿಲುವು ಏನಿರುತ್ತೆ ಸರ್? ಶ್ರೀಗಳ ನಿಲುವೇನಾ, ನಿಮ್ ನಿಲುವೇನು? ಈಗಾಗಲೇ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಹಾಗೆ ನಂಜಾವಧೂತ ಮಹಾಸ್ವಾಮೀಜಿಗಳು ಕೂಡ ಈಗಾಗಲೇ ಹೇಳಿದ್ದಾರೆ, ನಾವು ಒಳ್ಳೆಯ ದೃಷ್ಟಿಯಿಂದ ಸದ್ಭಾವನೆಯಿಂದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಏನಿದೆ ಅವರು ಒಳ್ಳೆಯ ತೀರ್ಮಾನ ಹೆಚ್ಚು ಕಾಯಿಸಿದರೆ ಅಥವಾ ಅನಗತ್ಯವಾಗಿ ವಿಳಂಬ ಮಾಡಿದರೆ ಮುಂದಿನ ತೀರ್ಮಾನಗಳನ್ನು ಆದಿಚುಂಚನಗಿರಿ ಶ್ರೀಗಳ ಸಮಕ್ಷಮದಲ್ಲಿ ಚರ್ಚೆ ಮಾಡಿ ನಾವು ತೀರ್ಮಾನವನ್ನು ತಗೊಂತೀವಿ. ಇದಿಷ್ಟು ಶ್ರೀ ನಿಶ್ಚಲಾನಂದ ಸ್ವಾಮೀಜಿಗಳ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.